ಅಧಿಕಾರಿಗಳಿಗೆ 224 ಜನ ನಾವು ವಿಧಾನಸಭಾ ಸದಸ್ಯರಿದ್ದೀವಿ. ಇಲ್ಲಿ 224 ಜನ ವಿಧಾನಸಭಾ ಸದಸ್ಯರ ಹೆಸರು ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅವ್ರ ಹೆಸರು ಸರಿಯಾಗಿ ಅಡ್ರೆಸ್ ಬರೆಯಕ್ ಬರಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳನ್ನ ಮಂತ್ರಿಗಳು ಏನ್ ನೋಡಿರ್ಬೋದು? ನನಗೆ ಕಳಿಸಿರ್ತಕ್ಕಂಥ ಉತ್ತರದಲ್ಲಿ ನನ್ನ ಹೆಸರನ್ನೇ ತಪ್ಪು ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ? ಯಾವ ಹೆಸರು ಬರ್ದಿದ್ದಾರೆ? ತಮ್ಮಯ್ಯ ಅನ್ನೋದಕ್ಕೆ ತಿಮ್ಮಯ್ಯ ಅಂತ ಬರ್ದಿದ್ದಾರೆ. ತಿಮ್ಮಯ್ಯ ಚೆನ್ನಾಗಿದೆ. ಇಲ್ಲ, ತಿಮ್ಮಯ್ಯ ಏನು ಸಣ್ಣ ಹೆಸರಲ್ಲ. ನಮ್ದು ಹೋರಾಟಗಾರರಲ್ಲಿ ತಿಮ್ಮಯ್ಯ ಅವರ ಹೆಸರಲ್ಲಿ ಏನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅದಕ್ಕೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮಾಡ್ತಾರೆ, ದಯಮಾಡಿ ಸರಿಪಡಿಸ್ಕೊಳ್ಳಿ. ಮಾಡಿದ್ದು ತಾವನ್ನು ನೀವು ಅದು ಅರ್ಧ ಗಂಟೆ ಅದರ ಬಗ್ಗೆ ಚರ್ಚೆ ಮಾಡ್ತಿದ್ರಿ, ಅದು ನೆಕ್ಸ್ಟ್ ಸರಿ ಆಗ್ತದೆ. ಅದ್ರಲ್ಲಿ ಹೆಚ್ಚು ಕಮ್ಮಿ ಬಂದೇ ಬರ್ತದೆ ಟೈಪಿಂಗ್ ಅಲ್ಲಿ, ಟೆನ್ಷನ್ ಮಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಈಗಾಗಲೇ ನೆಕ್ಸ್ಟ್ ಇಲ್ಲ, ಈಗ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಮತ್ತೆ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು, ಬಡವರು, ಹಿಂದುಳಿದ ವರ್ಗದವರು, ಅವರಿಗೆ ಕಳೆದ 3 ವರ್ಷದಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನನೇ ಕೊಟ್ಟಿರಲಿಲ್ಲ. ಆದರೆ ನಮ್ಮ ಸರ್ಕಾರ ಬಂದ ತಕ್ಷಣ 2 ವರ್ಷದ ವಿದ್ಯಾರ್ಥಿ ವೇತನ ಕೊಟ್ಟಿರೋದ್ರಿಂದ ನಮ್ಮ ಸರ್ಕಾರಕ್ಕೆ, ನಮ್ಮ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಈಗ ಈ ವರ್ಷದ ಏನು ವಿದ್ಯಾರ್ಥಿ ವೇತನ ಇದೆ, ನಮ್ಮ ಕ್ಷೇತ್ರದಲ್ಲೇ ಸುಮಾರು 5207 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟಿಲ್ಲ. 5428ರಲ್ಲಿ ಕೇವಲ 84 ವಿದ್ಯಾರ್ಥಿಗಳಿಗೆ ಮಾತ್ರ ಬಿಡುಗಡೆ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಅನುದಾನದ ಕೊರತೆ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ಬಡವರು, ಹಿಂದುಳಿದ ವರ್ಗದ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಅನುದಾನ ಬಿಡುಗಡೆ ಮಾಡಬೇಕು. ಇನ್ನೊಂದು, ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ನಾನು ಜಿಲ್ಲೆಯ ಹೆಡ್ ಕ್ವಾರ್ಟರ್ ಶಾಸಕರಾಗಿದ್ದೇನೆ. ಉಡುಪಿ, ಮಂಗಳೂರು ನಂತರ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಹಬ್ ಆಗಿ ಚಿಕ್ಕಮಗಳೂರು ಆಗ್ತಾ ಇದೆ. ನಮ್ಮಲ್ಲಿ ಇಂಜಿನಿಯರಿಂಗು ಮತ್ತೆ ಏನು ವೃತ್ತಿಪರ ಕೋರ್ಸ್ಗಳಿಗೆ ನಮ್ಮ ಕ್ಷೇತ್ರ, ಜಿಲ್ಲೆ ಮತ್ತೆ ರಾಜ್ಯದಿಂದ ಹೆಚ್ಚು ಬಡ ಹಿಂದುಳಿದ ವರ್ಗ ಮಕ್ಕಳು ಬಂದು ಓದ್ತಾ ಇದ್ದಾರೆ. ಅವರು ಬಹುಶಃ ತುಂಬಾ ಜನ ನಮಗೆ ಬಂದು ಹಾಸ್ಟೆಲ್ ಸೀಟ್ ಕೊಡಿಸಿ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಸಚಿವರು ಕೂಡಲೇ ನಮ್ಮ ಜಿಲ್ಲೆ ಹೆಡ್ ಕ್ವಾರ್ಟರ್ ಅಲ್ಲಿ 100 ಜನ ಬಾಲಕರ, 100 ಜನ ಬಾಲಕಿಯರ ಹೆಚ್ಚುವರಿ ಹಾಸ್ಟೆಲ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ಮನವಿನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ಇವಾಗ ನಮ್ಮ ಶಾಸಕರು ವಿದ್ಯಾರ್ಥಿ ವೇತನದ ಬಗ್ಗೆ ಲಾಸ್ಟ್ ಟೈಮ್ ಕಮ್ಮಿ ಆಗಿದೆ ಅಂತ ಹೇಳಿದರೆ ನಾನು ಭಾಳ ಸವಿಸ್ತರವಾಗಿ ಉತ್ತರವನ್ನು ಕೊಟ್ಟಿದ್ದೀನಿ. PMJS ಯಶಸ್ವಿ ಯೋಜನೆ ಮಾರ್ಗಸೂಚಿ ಪ್ರಕಾರನೇ ನಾವು ವಿದ್ಯಾರ್ಥಿ ವೇತನವನ್ನು ಕೊಡಬೇಕಾಗಿದೆ. ಅದನ್ನು ಬಿಟ್ಟು ಬೇರೆ ರೂಪದಾಗ ವಿದ್ಯಾರ್ಥಿ ವೇತನ ಕೊಡೋಕ್ಕಾಗಲ್ಲ. ಈಗಾಗಲೇ ನಮ್ಮಲ್ಲಿ ಅವರೇನು ಹಾಸ್ಟೆಲ್ಗಳನ್ನು ಕೇಳಿದ್ದಾರೆ, ಹಾಸ್ಟೆಲು ಬಾಲಕರ ಮತ್ತು ಬಾಲಕಿಯರ ಹಾಸ್ಟೆಲನ್ನು ಕೇಳಿದರೆ ಈಗಾಗಲೇ ನಾನು ಸನ್ಮಾನ್ಯ ಹಣಕಾಸು ಇಲಾಖೆಗೆ ನಾವು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅದು ಬಂದ ತಕ್ಷಣ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಂತ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಅದನ್ನು ಮಾಡುವಂಥ ಕೆಲಸ. ಓಕೆ, ಶರಣ್ ಸಲಗಾರ್, ಯಾಕಾಗಿ ರಿಜೆಕ್ಟ್ ಆಯ್ತು ಅನ್ನೋದನ್ನ ಒಂದಷ್ಟು ಕಚೇರಿಯಲ್ಲಿ ಹೋಗಿ ಹೇಳ್ತಾರೆ, ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಶರಣ್ ಸಲಗಾರ್, ನಾರಾಯಣ ಸ್ವಾಮಿ, ಚಲುರಾಮ ಸ್ವಾಮಿ, ಶರಣ್ ಬರಲಿಲ್ಲ. UB ಬಣ್ಕರ್, SC ಮಹದೇವಪ್ಪ ಅವರು ಇದ್ದಾರೆ. ಈಗ ಮಂತ್ರಿ ಬರಲಿಲ್ಲ, ಈಗ ಬರ್ಬೋದು. ಒಂದು ಸೆಕೆಂಡ್ ಅವ್ರು ನೋಡುವ.